50,000 ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾಯ್ತಾ ನಿನಗೆ? ಮತ್ತೆ ಯಾರು ತಗೊಂಡಿದ್ದಾರೆ ಅಂತ ಪರದಾಡ್ತಾ ಇದ್ರಲ್ಲ, ಇಲ್ಲ ಅದಕ್ಕೆ ಗೊತ್ತಿಲ್ಲ. ಯಾರು ತಗೊಂಡ್ರೋ ಏನೋ, ಬಿಡ್ರಿ ಅತ್ಲಂಗೆ ಹೋದ್ರು ಹೋಗ್ಲಿ. 50,000 ತಾನೇ, ಹೋದ್ರು ಹೋಗ್ಲಿ ಬಿಡಿ. ಅದು ಎಲ್ಲ ಯಾವ ಲೆಕ್ಕ ಅತ್ಲಾಗೆ ಎದ್ದಾಗಿನ ಒಂದು ತಪ್ಪಲೆ ಸಾರು ಮಾಡಿಕ್ಕಿದ್ದೀನಿ. ಇವ್ರೇನು ಮಾಡಂಗಿಲ್ಲ ಏನಿಲ್ಲ, ನಾವು ಮಾಡಬೇಕು ಎಲ್ಲ. ವಾಣಿ ಅಂಬಳಿಗೆ ಅದೇ ಒಯ್ದೊಯ್ದು ಕಳಿಸ್ತಾಳೆ. ಏನೇ ಅಮೃತ, ಯಾಕೆ ಅವಳಿಗೆ ವಾಣಿಗೆ ದಿನ ಸಾರು ಕೊಡೋದು, ಅವಳು ಬಂದ್ರೆ ಇಲ್ಲಿ ಉಂಬಾಕಿ ಕದು ದಿನ ಬೆಳಗ್ಗೆ ಹೊತ್ನಾಗ ತಿಂಡಿ ಕಳಿಸೋದು, ನೀನು ಕಳಿಸೋದು, ನಾವು ಮಾಡೋದಂದ್ರೆ ನಾವೆಲ್ಲ ಆಗ್ಲಲ್ಲ, ಎಲ್ಲಿ ಮಾಡೋಕ್ಕಾಗುತ್ತಮ್ಮ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಸಾಂಬಾರು ಇವಾಗ ಮಾಡ್ರಿ, ಸ್ವಲ್ಪ ಐತೆ, ಇವಾಗ ಬೇರೆ ಸಾಂಬಾರು ಮಾಡ್ರಿ. ಇನ್ನೇನು ಮಾಡ್ತೀರಾ ಸುಮ್ಮನೆ ಕುತ್ಕೊಂಡು? ಸಾಂಬಾರು ಗಿಂಬಾರು ಇಂಥದ್ದು ಮಾಡೋಕ್ಕಾಗಲ್ವ ಅಜ್ಜಿ ನಿಮಗೆ? ಸಾಂಬಾರು ಮಾಡೋಕ್ಕಾಗಲ್ಲ ಅಂತಂದರೆ ಯಾರಾದರೂ ನಗ್ತಾರಪ್ಪ ನಿಮಗೆ. ಅಮ್ಮ ತಾಯಿ ನನ್ನ ಕೈಲೇ ಮಾಡೋಕ್ಕಾಗಲ್ಲ, ನಾನು ಅದಕ್ಕೇನೆ ಅದಾಗಲೇ ಮಾಡಿಕ್ಕಿದ್ದೀನಿ. ಇವಳು ಟಿಫನ್ ಕೆರೆ ತುಂಬ ಅವಳಿಗೆ ಒಯ್ದು ಕೊಡ್ತಾ ಇದ್ದೆ ನಾನು. ನಾವೊಬ್ರು ಮಾಡೋದು, ಇವರು ಒಯ್ದು ಕೊಡೋದು. ನಂಗೇನೆ ಹೇಳತ್ತ, ನಾವು ಹೇಳ್ತು ಮಾಡೋಣ. ಯಾವ್ದತ್ನಾಗ ತಿಂಡಿನೂ ಕೊಡ್ತಾಳೆ, ಇಟ್ಟೊತ್ನಾಗ ಸಾರೂ ಕೊಡ್ತಾಳೆ. ದಿನ ಸಾರು ಕಳ್ಸೋದು. ಅವಳೇ ನನಗೆ ಕ್ಲೋತ್ ಫ್ರೆಂಡ್ ಅಂತ ತಲೆ ಮೇಲೆ ಇಕ್ಕೊಂಡು, ಅಮ್ಮ ನಮ್ಮ ಕೈಲೇ ಮಾಡೋಕ್ಕಾಗಲ್ಲಮ್ಮ ತಾಯಿ, ನೀನು ಕೊಡಬೇಡ. ನೋಡು ಸಾರು ಅದೇ ಇದ್ದಿದ್ರೆ ಇವಾಗ ನಮ್ಗೆ ಆಗದ. ಅಜ್ಜಿ ಮಾಡೋಕ್ಕೆ ನಿನಗೆ ತೊಂದರೆ, ನೀನೇನು ತರಕಾರಿ ತರಂಗಿದ್ಯಾ? ನಾವು ತರಕಾರಿ ತರ್ತಿ ಮಾಡೋಕ್ಕೆ ನಿನ್ಗೇನೇನು ಏನು ಅಜ್ಜಿ, ಏನು ತಂದು ಮಾಡಂಗಿದ್ಯಾ? ಏನು ಕೈಯಾಗ್ಲದೆ ನೀನೇನು ಕಳ್ಕಂತೀಯ? ಇಲ್ಲ ತಾನೆ, ನಾವು ತರಕಾರಿ ತರ್ತೀವಿ, ನೀನು ಮಾಡು ಸುಮ್ಮನೆ. ಇವಾಗ ಸಾಂಬಾರು ಇರಿಸ್ತೀಯ ಅಂತಲೇ ಅವಳಿಗೆ ಕೊಟ್ಟಿರೋದು. ಬೇರೆ ಸಾಂಬಾರು ಮಾಡಿರಿ, ಬೆಳಗ್ಗೆ ಮಾಡಿರೋ ಸಾಂಬಾರು ನಾವು ತಿನ್ನಲ್ಲ. ಇವಾಗ ಬೇರೆ ಸಾಂಬಾರು ಮಾಡಿರಿ. ತಿಂಡಿ ಆದಮೇಲೆ ಮಾಡಿರೋ ಅಂಥ ಸಾಂಬಾರು ಅದು. ಮಧ್ಯಾಹ್ನ ಉಂಡು ಬೈನಾಗ್ಲೂ ಉಣ್ಬೇಕು. ಎದ್ದಾತ್ನಾಗ ಮಾಡಿದರೆ ಬೈಗಾಗತ್ತಕ್ಕ 3 ಊಟನೂ ಅದನ್ನೇ ಉಣ್ತಾರೆ. ನಿಮ್ಮದು ದಬ್ಬಲ್ ದೌಲತ್ತು. ಅಯ್ಯೋ ಏನಪ್ಪ ನೀವಂತೂ. ತರಕಾರಿ ಎಲ್ಲ ಇರುತ್ತೆ, ಕೈ ನೀಡ್ದಂಗೆ ಎಲ್ಲ ಇರುತ್ತೆ, ಎಲ್ಲ ರೇಷನ್ ಎಲ್ಲ ತಂದಾಕೈತೆ ಅತ್ತೆ. ಮಾಡೋಕ್ಕಾಗಲ್ವಾ ನಿಮಗೆ? ಯಾರಾದರೂ ನಗ್ತಾರಪ್ಪ. ಅಯ್ಯೋ ನಗ್ತಾರೆ ಅಂದರೆ ನೀವೇ ಮಾಡಲ್ಲಮ್ಮ, ನಮ್ಗೆ ಮಾಡೋಕೆ ಇಕ್ತೀರ. ನೀನೇ ಮಾಡಲ್ಲ, ನೀನೇ ಹಂಗೇನೆ ಸುಮ್ಮ ಕುಕ್ಕಂಚಿ ಅತ್ಲ ಕಡಿ ತೆಗ್ದಾಕಲ್ಲ. ನಾವು ಒಬ್ಬರೇ ಯೋಟ್ ಮಾಡೋಣ. ಅದ್ರಾಗೆ ಮಾಡಿರೋ ಸಾರ ಉಳಿಸ್ಕೊಂಡ್ರೆ ಚಂದ. ನನಗೆ ಇವಾಗ ಬೈನತ್ನಾಗ ಮಾಡೋಕ್ಕಾಗಲ್ಲ ಅಂತಲೇ ನಾನು ಎದ್ದತ್ನ ಮಾಡ್ತೀನಿ. ಬೈಗಾಗತ್ಗೆ ಅದೇ ಇರಿಸಲ್ಲ. ನಾನು ನೆನ್ನೆಸಿಂದ ನೋಡ್ತಾ ಇದ್ದೀನಿ, ಆ ವಾಣಿ ಅಂಬಳಿಗೆ ಎಲ್ಲ ಒಯ್ದೊಯ್ದು ಕೊಡ್ತಾಳೆ. ನಾವೆಲ್ಲಿ ತಾಂಬರನಮ್ಮ? ಆಗ್ಲೆಲ್ಲ ನಾವೆಲ್ಲಿ ಮಾಡೋಕ್ಕಾಗತ್ತೆ? ತಾಂಬರೋದೆಲ್ಲನ ಇರಲಿ. ಮಾಡೋದು ಎಷ್ಟು ಕಷ್ಟ ಗೊತ್ತೇ? ಸಾರು ಮಾಡೋದಂತೂ ಬೋಲ್ತಲ್ಲ ನಾವು. ಇನ್ನೇನ ಸಾರು ಮಾಡೋ ತಲ್ಲ, ಏನು ಸಾರು ಮಾಡೋಣ ಅಂಬೋದು ಒಂದು ತಲ್ಲ ನಾವು. ಇನ್ನು ಏನೋ ಇದಿಲ್ಲ. ನಮ್ಮ ಕೈಲೇ ಆಗಲ್ಲಮ್ಮ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ನೀನು ಒಯ್ದು ಕೊಡಬೇಡ ನೋಡಿ, ಹೇಳಿರ್ತೀನಿ. ಒಯ್ದು ಕೊಟ್ರೆ ಏನಾಗುತ್ತೆ ಅಜ್ಜಿ? ನನ್ನ ಕ್ಲೋಸ್ ಫ್ರೆಂಡು ನನಗೆ ಕೊಡ್ತೀನಿ ಅಷ್ಟೇ. ಮಾಡೋದಂತೆ ಮಾಡಿರಿ, ನೀವೇನು ತರಕಾರಿ ತರಂಗಿಲ್ಲ ಏನಿಲ್ಲ. ಇರೋದು ಮಾಡೋಕ್ಕೇನು ನೋವ ಮಾಡೋಕ್ಕೆ? ನಿಮ್ಗಂತೂ ಅದು ಏನು ಬಾಧೆ ಅಪ್ಪ. ಏನು ಇರೋದು ಊಟ ಮಾಡ್ಕೊಂಡು ಚೆನ್ನಾಗಿರೋಣ, ಇರೋದು ಮಾಡ್ಕೊಂಡು ಒಳ್ಳೊಳ್ಳೆದ ಅಂತ ಅನ್ನಲ್ಲ ಕಣಕ್ಕೆ. ಅಜ್ಜಿ ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಇನ್ನು ಮುಂದೆ ನೋಡುತ್ತೆ. ಅದೇನು ಕಷ್ಟ ಅಪ್ಪ, ಮಾಡಿದ್ರೆ ಆಯಿತು. ಮಾಡು ನೀನೇ ಅಂತಾಳು. ನನ್ನ ಕೈಲಿ ಮಾಡೋಕ್ಕಾಗಲ್ಲ ಕಣತ್ತೆ ಅಂತ ಹೇಳ್ದಲ್ಲ. ನಾವು ತಿಂಡಿ ಅಡುಗೆ ಎಲ್ಲ ಮಾಡ್ಬೇಕಮ್ಮ, ಎಲ್ಲ ಮನೆಗಳದ್ದು ಕೆಲಸ ಎಲ್ಲ ಮಾಡ್ಬೇಕು ನಾವು. ಕಸ ಮುಸ್ರೆ ಎಲ್ಲ ಮಾಡ್ಬೇಕಮ್ಮ. ಅತ್ಲು ಕಡ್ಡಿ ತೆಗ್ದಾಕಲ್ಲ ನೀನು. ಮನೆ ಇಪ್ಪಟ್ಟು ಮದುವೆ ವಯಸ್ಸಿಗೆ ಬಂದಿದ್ಯಾ ಕಣಮ್ಮ ಅಮೃತ. ಮನೆಗಳದ್ದು ಕೆಲಸ ಎಲ್ಲ ಕಲಿಬೇಕು. ನಂಗಿದ್ರೆ ಆಗಲ್ಲ. ಕಸ ಮುಸ್ರೆ ನಾನು ಮಾಡೋದು ಕಲಿಬೇಕು ಕಣಮ್ಮ. ಅಡುಗೆ ಮಾಡೋದು ಬರಲ್ಲ. ಇಕ್ಕೇನು ಬಲ್ಲ, ಇಟ್ಕೊಡ್ಬೇಕು ಮುಂದಕ್ಕೆ. ಅಜ್ಜಿ ನಾನು ಯಾವಾಗಿಂದಲೂ ಹಿಂಗೇನೆ. ನಾನು ಇಟ್ಕೊಟ್ರೆ ಊಟ ಮಾಡೋದು. ನಮ್ಮಮ್ಮ ಊಟ ಮಾಡಿಸೋದು ಗೊತ್ತಾ? ಈ ನಡುವೆ ಊಟ ಮಾಡಿಸ್ತಾ ಇಲ್ಲ. ನಮ್ಮಮ್ಮ ಊಟ ಮಾಡಿಸಿದ್ರೇ ನಾನು ಊಟ ಮಾಡೋದು. ನಾನು ಆ ಥರ, ನಾನು ಬೆಳೆದಿರೋದೇ ಆ ಥರ. ನೀವು ಹೇಳಿದ್ರೆ ನಾನು ಬದಲಾಗಲ್ಲ ಅಜ್ಜಿ. ನೀವೇನಕ್ಕೆ ಈ ಥರ ಮಾತಾಡ್ತಾ ಇದ್ದೀರಾ? ನೀವು ಹಂಗೆಲ್ಲ ಮಾತಾಡಬೇಡ್ರಿ. ನಾನು ಹಂಗೆ ಇರೋದು, ನಾನು ಹಂಗೆ ಬೆಳೆದಿರೋದು, ನಾನು ಹಿಂಗೆ ಇರೋದು. ನೀವು ಸುಮ್ಮನೆ ಏನಕ್ಕೆ ಹಂಗೆಲ್ಲ ಮಾತಾಡ್ತೀರಾ? ಮತ್ತು ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ. ನಾನು ಹಾಕ್ಕೊಡ್ತೀನಿ. ನನ್ನ ಫ್ರೆಂಡ್ ಅವಳು ಸಾಂಬಾರು ಬೇಕಂದಂಗೆ ನಾನು ಮಾಡ್ಕೊಂಡು ಮಾಡಾದರೂ ಕೊಡ್ತೀನಿ. ಮಾಡಿಸಿ ಕೊಡ್ತೀನಿ. ಮಾಡಲ್ಲ ನಾನು, ಮಾಡಿಸಿ ಕೊಡ್ತೀನಿ. ಮಾಡ್ಬೇಕಜ್ಜಿ. ಏನು ಮಾಡ್ತೀರಾ ಮನೆಯಲ್ಲಿ? ಅಯ್ಯೋ ಏನೋ ಬಿಡಜ್ಜಿ, ಏನೋ ಕೊಟ್ಟರೆ ಏನಾಗಲ್ಲ. ಏನೋ ಸ್ವಲ್ಪ ಯಾರಿಗೋ ಪಾಪ ಅವಳಿಗೂ ತುಂಬ ಲಾಸ್ ಮಾಡ್ಕೊಂಡಿದ್ದಾಳೆ, ತುಂಬ ಕಷ್ಟಗಳಿದ್ದಾಳೆ. ಏನೋ ಒಂದು ಸ್ವಲ್ಪ ಸಾಂಬಾರೆಲ್ಲ ಕೊಟ್ಟರೆ ಏನು ಕಳ್ಕೊಂಬಲ್ಲ. ನಮ್ಮದೆಲ್ಲ ಏನು ಹೋಗ್ಬಿಡಲ್ಲ ಅವಲ್ಲ, ಮನೆ ಸಂಪಾದನೆ ಮಾಡಿರೋದು. ಸ್ವಲ್ಪ ಸಾಂಬಾರೇನು ಹೆಂಗಿದ್ರು ಮುಸ್ರೆಗೆ ಚೆಲ್ತೀವಿ. ಹೆಂಗೆ ಅವಳಿಗೆ ಕೊಟ್ಟರೆ ಆಯಿತು. ಏನಪ್ಪ ನೀವಂತೂ ಏನೊಂದು ಸ್ವಲ್ಪ ಕೊಟ್ಟರೆ ಸಾಕು, ಹೆಂಗೆ ಆಡ್ತೀರಾ? ಸ್ವಲ್ಪ ದಾನ ಧರ್ಮ ಮಾಡಬೇಕು ಯಾರಿಗೇ ಆಗಲಿ. ದಾನ ಧರ್ಮ ಮಾಡಾರು ನೀವು ಮಾಡ್ರಿ ಮಾಡಿಕೊಡ್ರಿ. ನೀವು ದಾನ ಧರ್ಮ ಮಾಡಿ ಮಾಡಾರು ನೀವು ಅಡುಗೆ ಅದು ಮಾಡಿರಿ. ಯಾರೋ ಮಾಡಿರೋದು ದಾನ ಧರ್ಮ ಮಾಡೋಕ್ಕೆ ಮಾಡ್ತಾರೆ. ನಾನು ಮಾಡ್ತೀನಿ ದಾನ ಧರ್ಮ. ನನ್ನ ಕೈ ಮಾಡೋಕ್ಕಾಗಲ್ಲ ಮತ್ತೆ ನೋಡಿ ಹೇಳಿರ್ತೀನಿ. ಯಾಕೆ ಚಿಕ್ಕಮ್ಮ ಏನಾಯ್ತು? ಯಾಕೆ ಅಮೃತ? ಅಜ್ಜಿಗೆ ತಗೊಂಬಂದಿರೋ ತರಕಾರಿನೂ ಅಡುಗೆ ಮಾಡೋಕ್ಕೆ ಬೇಜಾರು. ಅಮ್ಮ ವಾಣಿ ಸಾಂಬಾರು ಕೇಳಿದ್ಲಾ, ಸ್ವಲ್ಪ ಹಾಕ್ಕೊಟ್ಟೆ. ಅದಕ್ಕೆ ಸಾಂಬಾರೆಲ್ಲ ಖಾಲಿ ಆಗೈತೆ. ಇವಾಗ ನಾನು ಹಗಲೆಲ್ಲ ಮಾಡಬೇಕು ಅಂತ ಬೈತಾ ಐತೆ. ನೋಡಮ್ಮ ನಾನೇನು ಮಾಡೋಣ? ಏನೋ ಅವಳು ನನ್ನ ಕ್ಲೋಸ್ ಫ್ರೆಂಡು ಬಂದು ಕೇಳ್ತಾಳೆ ಅಂದಮೇಲೆ ಸಾಂಬಾರು ಹಾಕ್ಕೊಡತ್ತಪ್ಪ. ಬಿಡ್ಚಿಕಮ್ಮ ಏನೋ ಹಾಕ್ಕೊಟ್ಟವಳೆ.
ಒಂದಿಷ್ಟು ಒಯ್ದು ಕೊಟ್ಟವಳು ಸಾರು ಕೊಡು ಅಂತ ಒಂದಿಟ್ಟು ಕೇಳಿದ್ಮೇಲೆ ಕೊಡಲೇಬೇಕಮ್ಮ. ನಾವು ದೊಡ್ಡವರಾಗಿ ಒಂದು ಸ್ವಲ್ಪ ಸಾಂಬಾರು ಕೊಡೋಕ್ಕಾಗಲ್ವಾ? ನಾವು ಇನ್ನು ದೊಡ್ಡ ಇಂಥ ಶ್ರೀಮಂತರಾಗಿ ನಾವು ಸ್ವಲ್ಪ ಸಾಂಬಾರು ಕೊಡೋಕೆ ಇನ್ನು ಮುಂದೆ ನೋಡಿದ್ರೆ ಯಾರು ಏನಂತಾರನ್ನ ಹೇಳು. ಅದೇ ಮತ್ತೆ ನಾನು ಅದನ್ನೇ ಹೇಳೋದು, ಈ ಅಜ್ಜಿಗೆ ಅರ್ಥನೇ ಆಗಲ್ಲ. ಏನೋ ಬಿಡು, ದೇವ್ರು ಕೊಟ್ಟ ಕಾಲದಾಗೆ ಏನೋ ನಾವು ಸ್ವಲ್ಪ ಸಹಾಯ ಮಾಡಬೇಕು. ಯಾರಿಗೆ ಆಗಲಿ ದೇವ್ರು ಇವಾಗ ಕೊಟ್ಟಿದ್ದಾನೆ, ನಾವು ಸಹಾಯ ಮಾಡಬೇಕು ಅನ್ನೋ ಅಂಥದ್ದು ಮನೋಭಾವ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ನನಗೆ ಮಾಡೋಕ್ಕಾಗಲ್ಲ. ಒನ್ ಟೈಮ್ ಆದ್ರೆ ನಾನು ಮಾಡ್ತೀನಿ. ಎದಾಗ ಬೆಣ್ಣೆಗೆ ಇಟ್ಟೊತ್ನಾಗೆಲ್ಲ ಮಾಡ್ಬೇಕಂದ್ರೆ ನನಗೆ ತಲೆನೋವು ಎಲ್ಲ ಒಯ್ದು ಅದೇ ಕೊಡ್ತಾಳೆ. ಇಟ್ಟೊತ್ನ ನಾನು ತಿರುಗಿ ಮಾಡ್ಬೇಕಂದ್ರೆ ಹೆಂಗಾಗುತ್ತೆ ಹೇಳು? ನಮ್ಮ ಕೈಲೇ ಮಾಡೋಕ್ಕಾಗಲ್ಲ. ಮತ್ತಾಯಿ ಅಜ್ಜಿ ಭಾಳ ದೌಲತ್ ಮಾಡುತ್ತೆ. ಹೇಳು ಅಮ್ಮ, ಈ ಅಜ್ಜಿಗೆ ಹೇಳು ಮಾಡುವ ಅಂತ ಹೇಳಿ. ಸ್ವಲ್ಪ ಬೆಳಗ್ಗೆ ಸಾಯಂಕಾಲ ಸಾಂಬಾರು ಮಾಡೋಕ್ಕೆ ಹೇಳು. ಬೆಳಗ್ಗೆ ಮಾಡಿದ್ದು ನಾವು ಸಂಜೆ ತಿನ್ನಲ್ಲ, ಸಾಯಂಕಾಲನೂ ಬೇರೆ ಟೈಮ್ ಬೇರೆ ಸಾಂಬಾರು ಮಾಡೋಕ್ಕೆ ಹೇಳು. ಏನಂಗೆ ನಾವು ಬೆಳಗ್ಗೆ ಮಾಡೋದು ಸಂಜೆ ತಿನ್ನಲ್ಲ, ಸಂಜೆ ಮಾಡೋದು ಬೆಳಗ್ಗೆ ತಿನ್ನಲ್ಲ. ನಾವು ಆ ಥರ ಎಲ್ಲ ತಿಂದು ಅಭ್ಯಾಸ ಇಲ್ಲ ನನಗೆ. ಬಿಡತ್ಲಾಗ ಹೋಗ್ಲಿ. ನಾನೆಲ್ಲ ಹೇಳ್ತೀನಿ ಚಿಕ್ಕಮ್ಮಗೆ. ಬಿಡು ಹೋಗ್ಲಿ, ಸುಮ್ಮನಿರಿ. ಅದು ಹಂಗೆ ಯಾತನ ಹೇಳಿರಿ ಒಂದಿಟ್ಟು ಸಿಟ್ಟು ಮಾಡ್ಕೊಂಬತ್ತೆ. ಅದಕ್ಕೆ ಒಳ್ಳೆ ಮಾತನಾಗ ಆಮೇಲೆ ಒಂದಿಟ್ಟು ಸಿಟ್ಟು ಕಮ್ಮಿ ಆಗಲಿ. ಹಿಂಗಿದ್ದಾಗ ಅದ್ರ ಜೊತೆಗೆ ಮಾತಾಡಕ್ಕೆ ಹೋಗಬಾರ್ದು. ಅದಕ್ಕೆ ಒಂದು ಸ್ವಲ್ಪ ಹಂಗೆ ನಮ್ಮ ಅಪ್ಪನ ಹೆಂಗೆ ತರ್ಬೋದು, ಇನ್ನು ನಮ್ಮ ಚಿಕ್ಕಮ್ಮಂದೆ ನಮಗೆ ತಲೆನೋವು. ಇನ್ನೇನು ಮಾಡ್ತೀಯಮ್ಮ, ಬಂದರೆ ಅಂದಮೇಲೆ ಒಂದೆರಡು ದಿನ ಸುಧಾರಿಸ್ಬೇಕು. ಏನೆಂದು ಸ್ವಲ್ಪ ಗೊತ್ತಾಗಲ್ಲ ಹೇಳುತ್ತೆ ಇವತ್ತೆಗೆ. ಅಯ್ಯೋ ಏನೋ ಒಂಥರ. ಮತ್ತೆ 50,000 ಅದು ಯಾರು ತಗೊಂಡಿದ್ದಾರೆ ಅಂತ ಏನಾದರೂ ಗೊತ್ತಾಯ್ತಾ? ಯಾರು ತಗೊಂಡವ್ರೆ ನಮ್ಮ ಗೊತ್ತಾಗ್ಲಿಲ್ಲ. ನನಗೇನೋ ಈ ವಜ್ಜಿ ಮೇಲೆ ಡೌಟು. ಈ ವಜ್ಜಿನೇ ತಗೊಂಡು ಇಟ್ಕೊಂಡಿರ್ಬೇಕು ಅಂತ ಅನ್ನಿಸ್ತೈತೆ. ಈ ವಜ್ಜಿನೇ ತಗೊಂಡಿರೋದು. ಅದೇನಮ್ಮ ಈಗ ಕಂಡಿಲ್ಲದ ಹೆಂಗೆ ಹೇಳೋಣ ಹೇಳು? ಇವರೇ ತಗೊಂಡವ್ರೆ ಅಂತ ಹೇಳೋಕ್ಕಾಗಲ್ಲ. ಕಂಡಿದ್ರೆ ಹೇಳ್ಬೋದು, ಕಂಡಿಲ್ವಲ್ಲ ಹೆಂಗೆ ಹೇಳೋಕ್ಕಾಗುತ್ತೆ? ಇಲ್ಲ, ಈ ವಜ್ಜಿನೇ ತಗೊಂಡಿರೋದು. ನನಗೂ ಸ್ವಲ್ಪ ಹಾಗೇನೆ ಅಮೃತ ನನಗೆ ನನಗೂ ಡೌಟ್ ಬಂತು. ಈ ವಜ್ಜಿನೇ ಎತ್ಕೊಂಡಿದ್ದಾರೆ, ಇವರೇ ತಗೊಂಡಿರೋದು. ಇವ್ರಿಗೆ ಗೊತ್ತು ಏನು ಮಾಡಬೇಕು, ಏನು ಹೆಂಗೆ ತಗೋಬೇಕು ಅಂತ ಭಾಳ ಚೆನ್ನಾಗಿ ಗೊತ್ತು. ಇವರೇ ತಗೊಂಡಿರೋದು ಕಣತೆ, ಇವರೇ ತಗೊಂಡಿರೋದು. ಏನೋ ತಡಿ ನೋಡೋಣದಿಲ್ಲ. ತಾಡಿದ್ರೆ ಕೇಳ್ತೀನಿ. ಅದೆಲ್ಲ ಚಿಕ್ಕಮ್ಮ ತಾಡಿದ್ರೆ ಕೊಡು ಅಂತ ಒಳ್ಳೆ ಮಾತನ್ನ ಕೇಳ್ತೀನಿ ತಡಿ. ಸುಮ್ಮನಿರು, ಯಾಕೆ ವಜ್ಜಿಗೆ ಸಿಟ್ಟಾಗ್ಬೇಡ. ನನಗೆ ಬೈತೈತಲ್ಲ ವಜ್ಜಿಗೆ, ಎಷ್ಟಿರಬೇಡ. ನಾನು ಯಾರ ಹತ್ರನೂ ಬೈಸ್ಕೊಂಬಲ್ಲ. ನಮ್ಮ ಮನೇಲೆ ನಾನು ಯಾರ ಹತ್ರನೂ ಬೈಸ್ಕೊಂಬಲ್ಲ. ಈ ವಜ್ಜಿ ಹತ್ರ ನಾನು ಯಾಕೆ ಬೈಸ್ಕೋಬೇಕು? ಇಲ್ಲಮ್ಮ, ನಾನೆಲ್ಲ ಹೇಳ್ತೀನಿ ಅಮೃತ, ಹೇಳ್ತೀನಿ. ಸುಮ್ಮನಿರಪ್ಪ ಬಂಗಾರ. ಹೇಳ್ತೀನಿ, ಸುಮ್ಮನಿರಪ್ಪ ಚಿನ್ನು. ಅಯ್ಯೋ, ನಮ್ಮ ಬಂಗಾರನ ಯಾರಾದರೂ ಬೈತಾರೇನಪ್ಪ? ನಮ್ಮ ಬಂಗಾರ ಮುದ್ದುನ ಅಡುಗೆ ಮಾಡೋದು ಕಲಿ ಅಂತ ಅವಳು ಹೇಳ್ತೈತೆ. ನಿನಗೆ ಇರ್ಬೇಡ ಅಡುಗೆ ಮಾಡೋದು ಕಲಿ. ನಿಮ್ಮ ಸುಮ್ಮನಿರೋಕ್ಕಾಗಲ್ವಾ ವಜ್ಜಿಗೆ? ಅಡುಗೆ ಮಾಡೋದು ಕಲಿ ಅಂತ ಹೇಳ್ತೈತೆ. ಆ ವಜ್ಜಿ ಯಾರು ನನಗೆ ಹೇಳೋಕೆ? ನಾನು ಮಾಡಲ್ಲ. ನನ್ನ ಕೈ ಒಂದಾಳು ಕಾಲು ಒಂದಾಳು ಇಟ್ಕೊತೀನಿ. ನಾನು ಹಿಂಗಿರ್ತೀನಿ ಅಂತ ನನಗೆ ಗೊತ್ತೈತೆ. ನಾನು ಹೆಂಗೆ ಬೇಕಾದರೂ ನಾನು ಇರ್ತೀನಿ. ಆ ಅಜ್ಜಿಗೆ ಏನು ಬೇಕಪ್ಪ? ನನ್ನ ಅಡುಗೆ ಮಾಡು ಅಂತ ಹೇಳುತ್ತೆ. ನೀರಪ್ಪ ಬಂಗಾರ ಹೋಗ್ಲಿ, ಆ ಅಜ್ಜಿಗೆ ಗೊತ್ತಾಗಲ್ಲ ಕಣಪ್ಪ ಚಿನ್ನು, ಅದಕ್ಕೆ ಹಂಗೆ ಮಾತಾಡೈತೆ. ಬಿಡಪ್ಪ ಬಂಗಾರ, ನಾನೆಲ್ಲ ಹೇಳ್ತೀನಿ ಬಿಡು. ನನ್ನ ಕಂದ ಬಿಡಪ್ಪ, ನನ್ನ ಬಂಗಾರ ಬಿಡಮ್ಮ. ಬೇಜಾರಾಗ್ಬಿಡ ಬಿಡು. ನನ್ನ ಕಂದಲ್ಲ ನೀನು, ನನ್ನ ಕಂದಮ್ಮ ಕಣಮ್ಮ, ನಮ್ಮ ಕಂದಮ್ಮ. ನೀನು ಬೇಜಾರಾದರೆ ನನಗೆ ನೋಡೋಕ್ಕಾಗಲ್ಲ ಕಣಪ್ಪ ಬಂಗಾರ. ನಿನ್ಗೆ ಹೆಂಗೆ ಬೇಕಾ ಹಂಗಿರಪ್ಪ. ನಾನೇನು ಕೇಳಲ್ಲ. ನಾನೆಲ್ಲ ಹೇಳ್ತೀನಿ ಕಣಪ್ಪ, ಚಿಕ್ಕಮ್ಮಂಗೆ ಹೇಳ್ತೀನಿ ಕಣಮ್ಮ ಬಂಗಾರ. ಇನ್ನೊಂದ್ಸತಿ ಏನಾದರೂ ಮಾತಾಡಿದ್ರೆ ನಾನು ಬೈತೀನಿ ಕಣ ಚಿನ್ನಿ. ಸುಮ್ಮನಿರಪ್ಪ, ಸುಮ್ಮನಿರಮ್ಮ, ಬೇಜಾರಾಗ್ಬಿಡ ಬಂಗಾರ. ಸುಮ್ಮನಿರು ನನ್ನ ಬಂಗಾರ ನೀನು. ಹೇಳ್ಬಿಡು ನೋಡು, ಅಜ್ಜಿಗೆ ಹೇಳಿರ್ತೀನಿ. ನನಗೆ ಬೈದ್ಬಿಟ್ಟೈತೆ ಅಂದರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋಲ್ಲ. ಒಂದು ಮಾತು ಹೇಳ್ಬಿಡು, ಅವಳು ಸವಾಸಕ್ಕೆ ಹೋಗ್ಬಿಡ, ಅವಳು ಸುದ್ದಿಗೆ ಹೋಗ್ಬಿಡ ನೋಡು ಅಂತ. ನನಗೆ ಅಜ್ಜಿ ಬೈದ್ಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರೋಲ್ಲ. ನಿಜವಾಗ್ಲೂ ಸಾಕತ್ತು ಬೈದ್ಬಿಡೋಣ ಅನ್ನಿಸ್ತೈತೆ. ಹಂಗೆ ಮಾತಾಡ್ತೈತೆ ಅಜ್ಜಿ. ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿಯಲ್ಲ. ಹಿಂಗೆ ಮಾತಾಡ್ತೈತೆ ನೋಡು. ನನ್ನ ಫ್ರೆಂಡ್ ವಾಣಿಗೆ ನಾನು ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ. ನನ್ನ ಯಾರು ಮನೇಲಿ ಕೇಳೋ ಆಗಿಲ್ಲ ಅಷ್ಟೇ. ಈ ಅಜ್ಜಿ ಕೇಳಿದ್ರೆ ನಾನು ಸರಿಯಾಗಿ ಬೈದಾಕ್ಬಿಡ್ತೀನಿ. ಮನೇಲೆಲ್ಲ ನಾನು ಹೇಳ್ದಂಗೆ, ನಮ್ಮ ಅಮ್ಮ ಆಗಲಿ ನಮ್ಮ ಅಪ್ಪ ಆಗಲಿ ಎಲ್ಲರೂ ನಾನು ಹೇಳ್ದಂಗೆ ಕೇಳೋದು. ನೋಡ್ತಾ ಇರಿ, ನಿನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.